ಗಜ್ರಿ ಹಲ್ವಾ ನೋಡ್ರಿ. ಗಜ್ರಿಯನ್ನು ಈ ಥರ ತುರ್ಕೊಂಡು ಇಟ್ಕೋಬೇಕ್ರಿ. ಇದಕ್ಕೆ ಗೋಡಂಬಿ, ದ್ರಾಕ್ಷಿ, ಒಂದು 8-10 ಏಲಕ್ಕಿ ಪೌಡರ್ ರೀ. ಏಲಕ್ಕಿ ಪೌಡರ್ ಮಾಡಿ ಇಟ್ಕೋಬೇಕ್ರಿ. ಅರ್ಧ ಕೆಜಿಗೆ ಗಜ್ರಿಯನ್ನು ಈ ಥರ ಸಣ್ಣಗೆ ತುರಿಬೇಕ್ರಿ. ನಾನು ಅರ್ಧ ಕೆಜಿ ಅಷ್ಟು ಗಜ್ರಿ ತೊಗೊಂಡೇನ್ರಿ. ಗಜ್ರಿ ಹಲ್ವಾ ಇದಕ್ಕೆ ತುಪ್ಪ ಕೂಡ ಬೇಕ್ರಿ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ತುಪ್ಪ ಹಾಕಬೇಕ್ರಿ. ಅರ್ಧ ಕಪ್ ತುಪ್ಪದಲ್ಲಿ ಫಸ್ಟು ಮೊದಲು ದ್ರಾಕ್ಷಿ, ಗೋಡಂಬಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕ್ರಿ. ಇವು ಸ್ವಲ್ಪ ಫ್ರೈ ಆದಮೇಲೆ ಗಜ್ರಿ ತುರಿಯನ್ನು ಇದರಲ್ಲಿ ಹಾಕಿ ಗಜ್ರಿ ತುರಿಯನ್ನು ಇದರಲ್ಲಿ ಹಾಕಿ ಸ್ವಲ್ಪ ಇದನ್ನು ಕೂಡ ಫ್ರೈ ಆಗೋ ಥರ ಎಲ್ಲ ತಿರುಗಬೇಕ್ರಿ. ಸ್ವಲ್ಪ ಇದು ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕ್ರಿ. ಅರ್ಧ ಕೆಜಿ ಗಜ್ರಿಗೆ 1 ಕಪ್ ಆಗುವಷ್ಟು ಸಕ್ಕರೆ ಬೇಕ್ರಿ. ನಾನು 1 ಕಪ್ ಸಕ್ಕರೆ ತೊಗೊಂಡೇನ್ರಿ. ಗ್ಯಾಸ್ ಫ್ಲೇಮನ್ನು ಸಣ್ಣ ಉರಿ ಇಟ್ಕೊಂಡು ರೀ ಅದನ್ನು ಅಷ್ಟೇ ಸಣ್ಣಗೆ ತಿರುಗ್ತಾ ಇರಬೇಕು. ಸ್ವಲ್ಪ ಮುಚ್ಚಿಬಿಟ್ರೆ ಅದು ಇದಾಗುತ್ತೆ ರೀ. ಅದೆಲ್ಲ ಹಸಿ ವಾಸನೆ ಹೋದ್ಮೇಲೆ ಸಕ್ಕರೆಯನ್ನು ಇದರಲ್ಲಿ ಹಾಕ್ಬೇಕ್ರಿ. 1 ಕಪ್ ಸಕ್ಕರೆ ಸಾಕಾಗುತ್ತೆ ರೀ. ಬೇಕಾದ್ರೆ ನಿಮ್ಗೆ ಹೆಚ್ಚಿಗೆ ಬೇಕಾದರೆ ಹೆಚ್ಚಿಗೆ, ಕಡಿಮೆ ಬೇಕಾದರೆ ಕಡಿಮೆ ಹಾಕೋಬಹುದು. ಇದಕ್ಕೆ ಮೇಲೆ ಏಲಕ್ಕಿ ಪೌಡರನ್ನು ಹಾಕಬೇಕ್ರಿ. ಆಮೇಲೆ ಮತ್ತು ಸ್ವಲ್ಪ ತುಪ್ಪವನ್ನು ಇನ್ನೊಂದು 4-5 ಸ್ಪೂನಷ್ಟು ತುಪ್ಪ ಇದ್ರ ಮೇಲೆ ಹಾಕಬೇಕ್ರಿ. ಇದೆಲ್ಲ ಸಣ್ಣ ಫ್ಲೇಮಲ್ಲೇ ಇಟ್ಟು ಮಾಡಿಕೊಂಡ್ರೆ ತುಂಬ ಮೃದುವಾಗಿದೆ ನೋಡಿ. ಈಗ ಬಾಯಲ್ಲಿಟ್ಟರೆ ಕರಗುತ್ತೆ ಆ ಥರ ಆಗಿದೆ ರೀ. ಸ್ವಲ್ಪ ತುಪ್ಪ ಮೇಲೆ ಹಾಕಬೇಕ್ರಿ. ಒಂದು 5-6 ಸ್ಪೂನಷ್ಟು. ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಬೇಕ್ರಿ. ನೋಡ್ರಿ, ಗಜ್ರಿ ಹಲ್ವಾ ರೆಡಿಯಾಗಿದೆ. ಕೇಸರಿ ಬಾತ್ ಥರ ಕಾಣ್ತಾ ಇದೆ ರೀ. ತುಂಬ ರುಚಿಕರವಾಗಿದೆ, ಹೆಲ್ತಿ ಕೂಡ ರೀ ಇದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ.